Instantly. Here. Hi. Hi. Hello everyone, welcome back to another vlog. ಇವತ್ತಿನ ಈ ವ್ಲಾಗಲ್ಲಿ ನೀವು ನಮ್ಮ ವೀಕೆಂಡ್ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ನೋಡ್ಬೋದು. ಸಿಂಪಲ್ಲಾಗಿ ಸ್ಟಾರ್ಟ್ ಆಗಿದೆ ವೀಕೆಂಡು. ನನಗೆ ತುಂಬ ಜನ ಕಮೆಂಟ್ಸಲ್ಲಿ ಹೇಳಿದ್ರಿ, ನೀವು ಕೊರಗಜ್ಜ ಟೆಂಪಲ್ನ ವಿಸಿಟ್ ಮಾಡಿ, ನಿಮ್ಮ ಕಷ್ಟಗಳೆಲ್ಲ ಸಾಲ್ವ್ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ, ತುಂಬ ಪವರ್ ಅಂತ ಹೇಳಿದ್ರಿ. ಸೊ ನಾವು ಕೆಲವು ಕಡೆ ವಿಚಾರಿಸಿದ್ವಿ, ನಮಗೆ ಪರಿಚಯ ಇರೋರ ಹತ್ರ, ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ, ಯಾವುದು ಫೇಮಸ್ ಟೆಂಪಲ್, ಬೆಸ್ಟ್ ಟೆಂಪಲ್ ಅಂತೆಲ್ಲ. ಒಂದು 2-3 ಟೆಂಪಲ್ಸ್ ನಮಗೆ ಸಜೆಸ್ಟ್ ಮಾಡಿದ್ರು. ಮಂಗಳೂರು, ಹಾಗೆಯೇ ಇಲ್ಲಿ ಕಟ್ಪಾಡಿ, ಇನ್ನು ಕೆಲವು 2-3 ಟೆಂಪಲ್ಸ್ನ ಸಜೆಸ್ಟ್ ಮಾಡಿದರು. ಅದರಲ್ಲಿ ನಮಗೆ ಕಟ್ಪಾಡಿ ಟೆಂಪಲ್ಲು ತುಂಬ ಹತ್ತಿರ ಇದೆ ಅನಿಸ್ತು, ಕನ್ವೀನಿಯೆಂಟ್ ಇದೆ ಅನಿಸ್ತು. ಸೊ ಇಲ್ಲೇ ಹೋಗಿ ಬರೋಣ ಅಂತ ಬಂದಿದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತು ಇಲ್ಲಿ ಬಂದಿದ್ದು, ಪೂಜೆ ಮಾಡಿಸ್ಕೊಂಡಿದ್ದು, ಹೋಗಿದ್ದು ಎಲ್ಲನೂ ಒಂಥರ ತುಂಬ ಶಾಂತವಾಗಿತ್ತು, ತುಂಬ ಪ್ಲೆಸೆಂಟ್ ಅಂತ ಅನಿಸ್ತು, ಪಾಸಿಟಿವ್ ವೈಬ್ಸ್ ಇತ್ತು. ಅದೇ ತಾನೇ ದೇವಸ್ಥಾನದಲ್ಲಿ ನಮಗೆ ಬೇಕಾಗಿರೋದು. ಇಲ್ಲಿ ವೈಬ್ಸ್ ಕೂಡ ತುಂಬ ಡಿಫ್ರೆಂಟಾಗಿದೆ. ಟೆಂಪಲಲ್ಲಿ ಕೋಳಿ ಎಲ್ಲ ಸಾಕಿದ್ದಾರೆ, ಫಿಶ್ ವಾಟರ್ ಟ್ಯಾಂಕ್ ಇದೆ, ಇದೆಲ್ಲ ನಮಗೆ ಹೊಸದು. ಹಾಗೆ ಒಳಗಡೆನೂ ಅಷ್ಟೇ ನಮಗೆಲ್ಲನೂ ಹೊಸದಾಗಿ ಅನಿಸ್ತಾ ಇತ್ತು. ನಾವು ದೇವಸ್ಥಾನಕ್ಕೆ ಬರಬೇಕಾದ್ರೇ ಇಲ್ಲೊಂದು ಹಲಸಿನ ಮೇಳ ಅಂತ ಬೋರ್ಡ್ ಹಾಕಿದ್ರು. ಸೊ ದೇವಸ್ಥಾನದಿಂದ ವಾಪಸ್ ಹೋಗ್ತಾ ಇಲ್ಲಿ ಬಂದು ಹೋಗೋಣ, ಏನೇನಿದೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇಲ್ಲಿ ಬಂದಮೇಲೆ ನೋಡಿದ್ವಿ, ಇಲ್ಲಿ ಸ್ಯಾಪ್ಲಿಂಗ್ಸ್ ಆಗಿರ್ಬೋದು, ಹಲಸಿನ ಹಣ್ಣಿನಿಂದ ಮಾಡಿರೋ ಅಂಥ ಕೆಲವು ಐಟಮ್ಸು, ಹಾಗೆ ಆರ್ಗ್ಯಾನಿಕಲಿ ಗ್ರೋನ್ ಪ್ರಾಡಕ್ಟ್ಸು, ಸ್ಯಾಪ್ಲಿಂಗ್ಸು, ಹೀಗೆ ಎಲ್ಲನೂ ಇತ್ತು. ನಾಟಿ ಕೋಳಿ ಮೊಟ್ಟೆಯಿಂದ ಹಿಡಿದು ಕಷಾಯದ ಪುಡಿ, ಹಾಗೆ ಹಲಸಿನ ಹಪ್ಪಳ, ಹಲಸಿನ ಐಸ್ ಕ್ರೀಮು ಎಲ್ಲ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು. ಎಲ್ಲ ನೋಡಿಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ನಾನು ಪಾಲಕ್ ಪನ್ನೀರ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಸೊ ನಿಮಗೂ ಕೂಡ ರೆಸಿಪಿ ಶೇರ್ ಮಾಡೋಣ ಅಂತ ನಾನು ತೋರಿಸ್ತಾಯಿದ್ದೀನಿ. ತುಂಬ ಈಸಿಯಾಗಿ ಆಗುತ್ತೆ ಇದು, ತುಂಬ ಕ್ವಿಕ್ಕು, ತುಂಬ ಹೆಲ್ದಿ ಕೂಡ. ಮಕ್ಳಿಗಂತೂ ಐರನ್ ರಿಚ್ಚು, ಕ್ಯಾಲ್ಶಿಯಮ್ ರಿಚ್ಚು ಪಾಲಕ್ಕು. ಸೊ ವೀಕ್ಲಿ ಒನ್ಸ್ ಆದರೂ ನೀವು ಪಾಲಕ್ ರಿಲೇಟೆಡ್ ಐಟಮ್ ಆದರೂ ಮಾಡ್ತಾ ಇರಬೇಕಾಗುತ್ತೆ. ಹೆಲ್ತಿಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಇದೆಲ್ಲನೂ, ಅದಕ್ಕೋಸ್ಕರ. ಈಗ ನಾನು ಪಾಲಕ್ನ ಒಂದು 10 ಮಿನಿಟ್ಸ್ ನೀರಲ್ಲಿ, ಬಿಸಿ ನೀರಲ್ಲಿ ಬ್ಲ್ಯಾಂಚ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಈಗ ಪೇಸ್ಟ್ ಮಾಡ್ತಾಯಿದ್ದೀನಿ. ಬ್ಲೆಂಡ್ ಮಾಡೋದಕ್ಕೆ ನಾನು ಅಗಾರ್ ಅವರ ಹ್ಯಾಂಡ್ ಬ್ಲೆಂಡರ್ನ ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ಈಸಿ, ನಾವು ಯಾವುದ್ರಲ್ಲಿ ಹಾಕಿರ್ತೀವೋ ಅದರಲ್ಲೇ ಡೈರೆಕ್ಟಾಗಿ ಬ್ಲೆಂಡ್ ಮಾಡ್ಬೋದು. ಈ ಹೋಲ್ಡರ್ ಜಾರ್ ಕೂಡ ಅವರೇ ಕೊಟ್ಟಿದ್ದಾರೆ. ಈ ಜಾರಲ್ಲಿ ನಾವು ಏನು ಬೇಕಾದರೂ ಹಾಕ್ಬೋದು, ಈಸಿಯಾಗಿ ಬ್ಲೆಂಡ್ ಮಾಡ್ಬೋದು. ಇದು 1000 ವಾಟ್ ಇದೆ, ಸೊ ಪವರ್ಫುಲ್ ಕೂಡ ಇದೆ. ಇದರಲ್ಲಿ ನಾನು ಪಾಲಕ್ ಪೇಸ್ಟ್ ಮಾಡಿದ್ದಾದಮೇಲೆ ನಾನು ಒಂದು ಹಿಡಿಯಷ್ಟು ಗೋಡಂಬಿ ಮತ್ತು ಒಣಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ಬಿಸಿ ನೀರು ಮಾಡೋದಕ್ಕೆ ನಾನು ಓವನಲ್ಲಿ ಒಂದು 1.5-2 ಮಿನಿಟ್ಸ್ ಇಡ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ಹೊತ್ತು ಸೋಕ್ ಆಗಬೇಕು ಬಿಸಿ ನೀರಲ್ಲಿ. ಗೋಡಂಬಿ ಮತ್ತು ಒಣಮೆಣಸಿನ್ಕಾಯಿ ಸಾಫ್ಟ್ ಆಗೋವರೆಗೂ ನಾನು ಪನ್ನೀರ್ನೆಲ್ಲ ಫ್ರೈ ಮಾಡಿ ತಗೊಂಡಿಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಅದು ಕೂಡ ರೆಡಿಯಾಗಿದ್ದ ತಕ್ಷಣ ಮತ್ತೆ ನಾನು ಇದೇ ಪಾಲಕ್ ಮಿಕ್ಸ್ಚರ್ಗೆ ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಮತ್ತೆ ಪೇಸ್ಟ್ ಮಾಡ್ಕೊತೀನಿ. ಈ ಬ್ಲೆಂಡರ್ ಜೊತೆಗೆ ಅವರು ಅಟ್ಯಾಚ್ಮೆಂಟು, ಒಂದು ಚಾಪರ್ ಅಟ್ಯಾಚ್ಮೆಂಟು, ವಿಸ್ಕರ್ ಕೂಡ ಕೊಟ್ಟಿರ್ತಾರೆ. ಈ ಚಾಪರ್ ಅಟ್ಯಾಚ್ಮೆಂಟ್ನ ಯೂಸ್ ಮಾಡಿಕೊಂಡು ನಾನು ಈರುಳ್ಳಿ ಮತ್ತು ಟೊಮೆಟೊನೂ ಕೂಡ ಚಾಪ್ ಮಾಡ್ಕೊತಿದ್ದೀನಿ. ಮಲ್ಟಿಪರ್ಪಸ್ ಇದು. ವಿಸ್ಕರ್ ಅಂದರೆ ಮಾಮೂಲಿ ನಾವು ಎಗ್ ಬೀಟ್ ಮಾಡ್ತೀವಲ್ಲ, ಆ ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿರ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ಎಗ್ ಬೀಟ್ ಮಾಡ್ಕೋಬೋದು, ಅಥವಾ ಬ್ಯಾಟರ್ ಏನಾದರೂ ಮಿಕ್ಸ್ ಮಾಡ್ಕೋಬೋದು. ಕೇಕ್ ಬ್ಯಾಟರ್ ಮಾಡೋಕ್ಕೂ ಕೂಡ ಯೂಸ್ ಆಗುತ್ತೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ. ಇದರಲ್ಲಿ ನಮಗೆ 2 ಬಟನ್ ಕೊಟ್ಟಿರ್ತಾರೆ, ಡ್ಯುಯಲ್ ಮೋಡ್ ಆಪ್ರೇಷನ್ ಇರೋದಕ್ಕೆ, ಮೋಡ್ 1, ಮೋಡ್ 2 ಅಂತ. ಮೋಡ್ 1ನ ನಾವು ಸೆಟ್ ಮಾಡಿದ್ರೆ ಪ್ಯೂರಿ, ಚಾಪಿಂಗ್, ಮಿಕ್ಸಿಂಗ್ ಮಾಡ್ಕೋಬೋದು. ಮೋಡ್ 2ಗೆ ಸೆಟ್ ಮಾಡಿದ್ರೆ ಇದು ಟರ್ಬೋ ಸ್ಪೀಡಲ್ಲಿರುತ್ತೆ. ಆವಾಗ ನಾವು ಮಿಲ್ಕ್ ಶೇಕ್ ಮತ್ತು ಸ್ಮೂದೀಸ್ನ ಮಾಡ್ಕೋಬೋದು. 5 ಸ್ಪೀಡ್ ಮೋಡ್ಸ್ ಇರುತ್ತೆ ಇದರಲ್ಲಿ. ಒಂದು ನಾಬ್ ಕೊಟ್ಟಿರ್ತಾರೆ, ಆ ನಾಬ್ನ ನಾವು ರೊಟೇಟ್ ಮಾಡ್ತಾ ಮಾಡ್ತಾ ಸ್ಪೀಡನ್ನ ಕೂಡ ಸೆಟ್ ಮಾಡ್ಕೋಬೋದು. ಈಗ ಬೇಕಾಗಿರೋ ಐಟಮ್ಸ್ ಎಲ್ಲ ರೆಡಿಯಾಗಿದೆ, ಹಾಗೆ ವೆದರ್ ಕೂಡ ತುಂಬ ಚೆನ್ನಾಗಿದೆ. ನಾನು ಹೇರ್ ಆಯಿಲ್ ರುಟೀನ್ ಹೇಗೆ ಮಾಡ್ತೀನಿ, ಹೇಗೆ ಶ್ಯಾಂಪೂ, ಕಂಡೀಷ್ನರ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತು. ಅದಕ್ಕೆ ನಾನಿವತ್ತು ಮಾಮಾಅರ್ತ್ ಅವರ ರೋಸ್ಮೆರಿ ರೇಂಜ್ನ ಹೇರ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ನಾವು ಯೂಶ್ವಲಿ ಎಲ್ಲಿ ಪಾರ್ಟಿಷನ್ ಮಾಡ್ತಿರ್ತೀವಲ್ಲ, ಅಲ್ಲಿ ಸ್ವಲ್ಪ ನಮ್ಮ ಕೂದಲು ಜಾಸ್ತಿ ಹೋಗಿ ಸ್ವಲ್ಪ ಬಾಲ್ಡ್ ಸ್ಪಾಟ್ ಕಾಣೋ ಥರ ಆಗಿರುತ್ತೆ. ಅಂಥ ಕಡೆ ಎಲ್ಲ ಹೇರ್ ಗ್ರೋತ್ ಆಗೋದಕ್ಕೆ ಈ ಹೇರ್ ಆಯಿಲ್ ತುಂಬ ಯೂಸ್ ಆಗುತ್ತೆ. ಈ ಹೇರ್ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಒಂಚೂರು ಸ್ಟಿಕ್ಕಿ ಅನಿಸೋದಿಲ್ಲ ಕೂದಲು. ಅದಾದ ತಕ್ಷಣ ನಾನು 2 ಅವರ್ಸ್ ವೆಯ್ಟ್ ಮಾಡಿ ಮಾಮಾಅರ್ತ್ ರೋಸ್ಮೆರಿ ಶ್ಯಾಂಪೂನ ಯೂಸ್ ಮಾಡ್ತಿದ್ದೀನಿ. ಈ ರೋಸ್ಮೆರಿ ರೇಂಜಲ್ಲಿರೋ ಎಲ್ಲ ಪ್ರಾಡಕ್ಟ್ಸಲ್ಲೂ ರೋಸ್ಮೆರಿ ಜೊತೆಗೆ ಮೇಥಿ ದಾನ ಕೂಡ ಹಾಕಿದ್ದಾರೆ, ಅಂದರೆ ಮೆಂತ್ಯ ಕಾಳುಗಳು.
ಸೊ ಎರಡರದ್ದು ಬೆನಿಫಿಟ್ಸ್ ಒಟ್ಟಿಗೆ ಸೇರಿ ನಮಗೆ ಹೇರ್ ಗ್ರೋತಿಗೆ ತುಂಬ ಹೆಲ್ಪ್ ಆಗುತ್ತೆ, ಹೇರ್ ಫಾಲ್ ಕೂಡ ಕಡಿಮೆ ಮಾಡುತ್ತೆ. ನೀವು ಬಾಲ್ಡ್ ಸ್ಪಾಟ್ಸ್ ಏನಾದರೂ ಇದ್ದರೆ ಅಲ್ಲಿ ಕೂಡ ಹೊಸ ಕೂದಲು ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟು ನಾನು ಶ್ಯಾಂಪೂ ಮಾಡಿಬಿಟ್ಟು 2 ಸಲ ಶ್ಯಾಂಪೂ ಹಚ್ಚಿ ವಾಶ್ ಮಾಡಿಬಿಟ್ಟು ನೆಕ್ಸ್ಟು ಕಂಡೀಷ್ನರ್ ಅಪ್ಲೈ ಮಾಡ್ತಿದ್ದೀನಿ. ಕಂಡೀಷ್ನರ್ನ ನಾನು ಕೂದಲಿಗೆ ಮಾತ್ರ ಅಪ್ಲೈ ಮಾಡ್ತಿದ್ದೀನಿ. ಅಪ್ಲೈ ಮಾಡಿ ಒಂದು 2 to 4 ಮಿನಿಟ್ಸ್ ಬಿಟ್ಬಿಟ್ಟು ವಾಟರ್ ವಾಶ್ ಮಾಡ್ತಿದ್ದೀನಿ ಅಷ್ಟೇ. ಈ ಪ್ರಾಡಕ್ಟ್ಸ್ದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ಸ್ ಹಾಕಿರ್ತೀನಿ. ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ ಮಾಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ. ಹಾಗೆ ಮಾಮಾಅರ್ತ್ ಎಲ್ಲ ಪ್ರಾಡಕ್ಟ್ಸೂ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಮಾಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ. ಕೂದಲು ಡ್ರೈ ಆದಮೇಲೆ ನಿಮಗೆ ಹೇಗೆ ಕಾಣುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಈಗ ಪಾಲಕ್ ಪನ್ನೀರ್ನ ಫಿನಿಷ್ ಮಾಡೋಣ. ಈಗ ನಾನು ಪನ್ನೀರ್ ಫ್ರೈ ಮಾಡಿದ ಆಯಿಲೇ ಸ್ವಲ್ಪ ಏನಿತ್ತು ಅದನ್ನು ಕೂಡ ಯೂಸ್ ಮಾಡಿದ್ದೀನಿ. ಅದರ ಮೇಲೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಎಕ್ಸ್ಟ್ರಾ ಆಯಿಲ್ ಹಾಕಿ ನಾವೇನು ಚಾಪ್ ಮಾಡಿ ಇಟ್ಕೊಂಡಿದ್ವಿ ಆನಿಯನ್ ಅದನ್ನು ಹಾಕಿದ್ದೀನಿ. ಹಾಗೆ 2 ರಿಂದ 2.5 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ. ಇದೆಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಒಟ್ಟಿಗೆ ಬೇಗ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ನಾನು ಸಾಲ್ಟ್ ಹಾಕಿದ್ದೀನಿ. ಹಾಗೆ ಅರಿಶಿನದ ಪುಡಿ ಕೂಡ ಹಾಕಿದ್ದೀನಿ. ಈಗ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ನಾನು ಚಾಪ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೆಟೊನ ಹಾಕ್ತಾಯಿದ್ದೀನಿ. ಇದು ಎನಿವೇಸ್ ಗ್ರೇವಿಯಲ್ಲಿ ಎಲ್ಲ ಕರ್ಗೋಗುತ್ತೆ. ಸೊ ನೀವು ಫುಲ್ ಪ್ಯೂರೇ ಥರನೂ ಕೂಡ ಮಾಡಿ ಹಾಕ್ಬೋದು, ಫೈನಾಗಿ ಚಾಪ್ ಕೂಡ ಮಾಡಿ ಹಾಕ್ಬೋದು. ದೊಡ್ಡ ಪೀಸ್ ಮಾಡಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಇದಕ್ಕೆ ನಾನು ಖಾರದ ಪುಡಿ ಹಾಕಿದ್ದೀನಿ, ಹಾಗೆ ಧನಿಯಾ ಪುಡಿ ಹಾಕಿದ್ದೀನಿ. ಈಗ ಟೊಮೆಟೊ ಕೂಡ ಎಲ್ಲನೂ ಚೆನ್ನಾಗಿ ಕುಕ್ ಆಗಿಬಿಟ್ಟು ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಪಾಲಕ್ ಮತ್ತು ಗೋಡಂಬಿ ಮತ್ತು ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಗ್ರೀನ್ ಚಿಲ್ಲೀಸ್ ಕೂಡ ಹಾಕ್ಬೋದು, ಡ್ರೈ ರೆಡ್ ಚಿಲ್ಲೀಸ್ ಬದಲಿಗೆ. ನಾನು ಗ್ರೀನ್ ಚಿಲ್ಲೀಸ್ ಖಾಲಿಯಾಗಿತ್ತು ಅಂತ ಇದನ್ನು ಯೂಸ್ ಮಾಡ್ತಿದ್ದೀನಿ. ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಕೂಡ ಗ್ರೀನ್ ಚಿಲ್ಲೀಸ್ ಒಳ್ಳೆಯದಲ್ಲ ಅನ್ನೋರು ಈ ಥರ ಡ್ರೈ ರೆಡ್ ಚಿಲ್ಲಿನ ಹಾಕ್ಕೋಬೋದು. ಚೆನ್ನಾಗಿ ಬಿಸಿ ನೀರಲ್ಲಿ ಬಾಯ್ಲ್ ಮಾಡಿ. ಈಗ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕಸೂರಿ ಮೇಥಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕ್ರೀಮನ್ನು ಹಾಕ್ತಾಯಿದ್ದೀನಿ. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋದಕ್ಕೆ ನಾನು ಪಾಲಕ್ನ ಬಾಯ್ಲ್ ಮಾಡೋಕ್ಕೇನು ನೀರು ಯೂಸ್ ಮಾಡಿದ್ದೆ ಅದನ್ನು ಯೂಸ್ ಮಾಡ್ತಿದ್ದೀನಿ, ಫ್ಲೇವರ್ಫುಲ್ ಆಗಿರುತ್ತೆ ಅಂತ. ಹಾಗೆಯೇ ಪನ್ನೀರನ್ನ ಕೂಡ ನಾನು ಏನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ. ಈಗ ಎಲ್ಲ ಐಟಮ್ಸು ಹಾಕಿದ್ದಾಗಿದೆ. ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದು ಒಂದು 5 ನಿಮಿಷ ಸಿಮ್ಮರಲ್ಲಿ ಕುಕ್ ಆಗಬೇಕಷ್ಟೇ. ಈಗ ಅದು ಕೂಡ ಆಗಿದೆ. ಎಣ್ಣೆ ಎಲ್ಲ ಮೇಲೆ ತೇಲ್ ಬಂದಿದೆ ನೋಡಿ. ಈಗ ಪಾಲಕ್ ಪನ್ನೀರ್ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದು ಪರಾಠ ಥರ ಮಾಡ್ಕೋತೀವಲ್ಲ, ಚಪಾತಿ ಹಿಟ್ಟನ್ನು ಮಡಚಿ ಮಾಡಿ ಆ ಥರದ್ದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜೀರಾ ರೈಸ್, ಘೀ ರೈಸ್ ಜೊತೆ ಕೂಡ ಚೆನ್ನಾಗಿರುತ್ತೆ. ನಾವು ಪ್ಲೇನ್ ಸಿಂಪಲ್ ರೋಟಿ ಮಾಡ್ಕೊಂಡಿದ್ವಿ. ನಾನು ಕಾರ್ತಿಕ್ ಚಪಾತಿ ಮಾಡ್ಕೊಂಡು ತಿಂದ್ವಿ. ಚರಿತಿಗೆ ಪರಾಠ ಥರ ಮಾಡಿಕೊಟ್ಟಿದ್ದೆ, ಅವನಿಗೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ತಿಂದ. ಈಗ ನಾನು ಫುಲ್ ಕೂದಲು ಡ್ರೈ ಆಗಿದೆ. ಬಾಲ್ಡ್ ಸ್ಪಾಟ್ಸ್ ಎಲ್ಲ ಎಷ್ಟು ಕಡಿಮೆ ಆದಂಗೆ ಅನಿಸುತ್ತೆ. ರೆಗ್ಯುಲರಾಗಿ ನೀವು ಯೂಸ್ ಮಾಡ್ತಾ ನಿಮಗೆ ಡಿಫ್ರೆನ್ಸ್ ಕಾಣೋಕ್ಕೆ ಶುರು ಆಗುತ್ತೆ. ರಿಸರ್ಚ್ ಪ್ರಕಾರ ರೋಸ್ಮೆರಿ ಈಗಂತೂ ತುಂಬ ಯೂಸ್ ಮಾಡ್ತಿದ್ದಾರಂತೆ ಈ ರೀತಿಯಾದ ಹೇರ್ ಗ್ರೋತ್ ಪ್ರಾಡಕ್ಟ್ಸಲ್ಲಿ. ಯಾಕೆಂತಂದರೆ ಅದು ನ್ಯಾಚುರಲ್ ಸಬ್ಸ್ಟಿಟ್ಯೂಟು, ನ್ಯಾಚುರಲ್ಲಾಗಿ ಹೇರ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಮೇಥಿದಾನ ಕೂಡ ಇರೋದ್ರಿಂದ ಎರಡೂ ಕೂಡ ನಮ್ಮ ಕೂದಲನ್ನು ಹೆಚ್ಚಾಗಿ ಥಿಕ್ಕಾಗಿ ವಾಲ್ಯೂಮಿನಸ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಮಾಮಾಅರ್ತ್ ಎಲ್ಲ ಪ್ರಾಡಕ್ಟ್ಸು 100% ನ್ಯಾಚುರಲ್, ಹಾಗೆ ಮೇಡ್ ಸೇಫ್ ಸರ್ಟಿಫೈ. ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ನಿಮಗೆ ನಾನು ಹೇಳ್ತಾ ಇರ್ತೀನಿ. ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ನಿಮ್ಮ ಪ್ರತಿ ಆರ್ಡ್ರನ್ನು ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ. ಅವರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಜೊತೆಯಲ್ಲಿ ಯಾವ ಅಂಗಡಿಗೆ ಹೋದ್ರೂ ನಿಮಗೆ ಅವ್ರ ಪ್ರಾಡಕ್ಟ್ಸ್ ಕಾಣಿಸೋಕ್ಕೆ ಶುರು ಆಗಿದೆ. ನೀವು ರೀಸೆಂಟಾಗಿ ಎಲ್ಲಿ ನೋಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಎಲ್ಲ ಲಿಂಕ್ಸ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ. ಈಗ ನಾನು ಈವ್ನಿಂಗಿಗೆ ಮತ್ತೆ ಅದೇ ಪಾಲಕ್ ಪನ್ನೀರ್ ಕರಿ ಇತ್ತು, ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂತ ನಾನು ಪ್ರಾನ್ ಟಿಕ್ಕಾ ಮಾಡ್ತಾಯಿದ್ದೀನಿ. ತುಂಬ ಕ್ವಿಕ್ಕಾಗಿ ಆಗುತ್ತೆ, ಈಸಿಯಾಗಿ ಆಗುತ್ತೆ. ಲಾಸ್ಟ್ ಟೈಮ್ ನಾನು ಪ್ರಾನ್ ಐಟಮ್ ತೋರಿಸಿದಾಗ ಪ್ರಾನ್ನ ಹೇಗೆ ಕ್ಲೀನ್ ಮಾಡ್ತೀರಾ ತೋರಿಸಿ ಅಂತ ಹೇಳಿದ್ರಿ. ಈ ರೀತಿ ನಾನು ಪ್ರಾನ್ನ ಕ್ಲೀನ್ ಮಾಡೋದು. ಫಸ್ಟಿಗೆ ನಾನು ವಾಶ್ ಮಾಡೋದಿಲ್ಲ, ಡೈರೆಕ್ಟಾಗಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಮಧ್ಯದಲ್ಲಿ ಚಾಕುವಿಂದ ಒಂದು ಸ್ಲಿಟ್ ಹಾಕ್ತೀನಿ. ಆವಾಗ ಈ ರೀತಿಯಾದ ಒಂದು ಕೂದಲು ಥರ ದಾರ ಸಿಗುತ್ತೆ. ಆ ದಾರಾನ ತೆಗೆದು ರಿಮೂವ್ ಮಾಡಬೇಕಷ್ಟೇ. ಬೇರೆ ಅದರ ಜೊತೆಗೆ ಇನ್ನೇನೇ ಇಂಪ್ಯೂರಿಟೀಸ್ ಇದ್ರೂ ಅದನ್ನು ತೆಗಿಬೇಕು. ಆಮೇಲೆ ಇದನ್ನು 3 ರಿಂದ 4 ಸಲ ಅಥವಾ 5 ಸತಿ ನೀರು ಕ್ಲೀನಾಗಿ ಬರೋವರೆಗೂ ಪದೇ ವಾಶ್ ಮಾಡಿ ಆಮೇಲೆ ಮ್ಯಾರಿನೇಟ್ ಮಾಡಬೇಕು. ಹೇಗೆ ಮ್ಯಾರಿನೇಟ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ಈಗ ನಾನು ಪ್ರಾನ್ ಯಾಕೆ ತಂದು ಮಾಡ್ತಿರೋದು ಅಂತ ಅಂದರೆ, ರೀಸೆಂಟಾಗಿ ನನಗೆ ಇನ್ಸ್ಟಾಗ್ರಾಮಲ್ಲಿ 10,000 ಫಾಲೋವರ್ಸ್ ಕ್ರಾಸ್ ಆದರು.
ಸೊ ಆ ಖುಷಿಯಲ್ಲಿ ಏನಾದರೂ ಪಾರ್ಟಿ ಮಾಡೋಣ ಅಂತ ಹೋಟೆಲ್ಗೆಲ್ಲ ಹೋದರೆ ಸುಮ್ಮನೆ ಎಕ್ಸ್ಟ್ರಾ ಕ್ಯಾಲರೀಸ್ ಏನೇನೋ ತಿಂತೀವಿ. ಮನೇಲಿ ಏನಾದರೂ ನೆಂಚ್ಕೊಳ್ಳೋಕ್ಕೆ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಮಾಡ್ತಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ವಾಶ್ ಮಾಡಿ ಆದಮೇಲೆ ಮೊಸರು ಹಾಕಿದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಅರಿಶಿನದ ಪುಡಿ, ಖಾರದ ಪುಡಿ, ಪೆಪ್ಪರ್ ಪುಡಿ, ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲೆ ಇದಿಷ್ಟನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಕೊನೆಯಲ್ಲಿ ನಾನು ಒಂದು 1/4 ಟೀ ಸ್ಪೂನಿಂದ ಅರ್ಧ ಟೀ ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ಕೂಡ ಹಾಕಿದ್ದೀನಿ. ಪೆಪ್ಪರ್ ಪೌಡ್ರ್ ಕೂಡ ಹಾಕಿದ್ದೀನಿ. ಎಲ್ಲನೂ ಚೂರು ಹಾಕಿದ್ರೆ ಸಾಕು. ಇದಕ್ಕೆ ತುಂಬ ಚೆನ್ನಾಗಿ ಇದು ಹೀರ್ಕೊಳ್ಳುತ್ತೆ. ನೀವು ಜಾಸ್ತಿ ಹೊತ್ತು ಇಡೋಂಗಿದ್ರೆ ಫ್ರಿಡ್ಜಲ್ಲಿ ಮ್ಯಾರಿನೇಟ್ ಮಾಡಿಡಿ. ಒಂದು ಸ್ವಲ್ಪ ಹೊತ್ತೇ ಮ್ಯಾರಿನೇಟ್ ಮಾಡಿ ಆಗಲೇ ಮಾಡ್ತಿದ್ದೀರಾ, ಒಂದು ಅರ್ಧ ಗಂಟೆಯಲ್ಲಿ ಮಾಡ್ತಿದ್ದೀರಾ ಅಂತಂದರೆ ಹೊರಗೇ ಇಡ್ಬೋದು. ಈಗ ನಾನು ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಫ್ರೈ ಮಾಡೋದಕ್ಕೆ ಅಂತ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಅಷ್ಟೇ. ಜಾಸ್ತಿ ಆಯಿಲ್ ಕೂಡ ಬೇಕಾಗಲ್ಲ ಇದಕ್ಕೆ. ಟೇಸ್ಟ್ ಮಾತ್ರ ರೆಸ್ಟೋರೆಂಟ್ಗಿಂತ ಚೆನ್ನಾಗಿರುತ್ತೆ. ಏನು ಚಾಪ್ ಮಾಡೋದು ಇಲ್ಲ, ಏನೂ ಇರೋದಿಲ್ಲ, ತುಂಬ ಕ್ವಿಕ್ಕು. ಈಗ ನೋಡಿ ಇದು ನೀರು ಬಿಟ್ಕೋತಾ ಬರುತ್ತೆ ಪ್ರಾನ್ಸಿಂದ. ಹಾಗೆಯೇ ನಾವು ಮೊಸರು ಎಲ್ಲ ಹಾಕಿದ್ದೀವಲ್ವ, ಸ್ವಲ್ಪ ನೀರು ಬಂದಂಗೆ ಆಗುತ್ತೆ ಇನಿಷಿಯಲಿ. ಆಮೇಲೆ ಹೈ ಫ್ಲೇಮಲ್ಲಿ ಇದು ನೀರೆಲ್ಲ ಎವಾಪ್ರೇಟ್ ಆಗೋವರೆಗೂ ನಾನು ಕುಕ್ ಮಾಡಿದ್ದೀನಿ. ಈಗ ನೋಡಿ ಎಲ್ಲ ಮಸಾಲೆ ಚೆನ್ನಾಗಿ ಕೋಟಾಗಿದೆ ಪ್ರಾನ್ಸಿಗೆ. ಇದನ್ನು ಅನ್ನ ಸಾರು ಜೊತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಈ ರೀತಿ ಚಪಾತಿ ಕರಿ ಇದ್ದಾಗೂ ಕೂಡ ಸೈಡಲ್ಲಿ ಏನಾದರೂ ಡ್ರೈ ಡಿಶ್ ಥರನೂ ಇದನ್ನು ಯೂಸ್ ಮಾಡ್ಬೋದು. ಟ್ರೈ ಮಾಡಿ ನನಗೆ ಹೇಳಿ ಹೇಗಾಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.